ಹಿಂದೂಗಳಿಗೆ ಪವಿತ್ರವಾದ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅನುಮಾನ ಹುಟ್ಟುವಂತ ರೀತಿಯಲ್ಲಿ ನೂರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ, ಸಾವಿರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ. ಈ ರೀತಿ ಹಿಂದೂ ಸಮಾಜದ ಮೇಲೆನೆ ಅಪಮಾನ ಮಾಡೋ ರೀತಿಯಲ್ಲಿ, ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಕೆಲವು ದುಷ್ಟ ಶಕ್ತಿಗಳು ಮಾಡಿದಂಥ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಯಾರು ಒತ್ತಡಕ್ಕೆ ಮಾಡೋದು SIT ಮಾಡೋದು ಗೊತ್ತಿಲ್ಲ, ಆದರೆ SIT ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ಇದನ್ನು ತನಿಖೆ ಮಾಡಿದ್ದಾರೆ. ತನಿಖೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನಾಮಿಕ, ಅವನು ಯಾರೋ ಪುಣ್ಯಾತ್ಮ, ಭಗವಂತನಿಗೂ ಗೊತ್ತಿಲ್ಲ, ಅವನು ತೋರಿದಂತ ಜಾಗದಲ್ಲಿ ಎಲ್ಲಾ ಕಡೆನೂ ಗುಂಡಿಗಳು ತೆಗೆದಿದ್ದಾರೆ. 18 ಅಡಿ ತನಕನೂ ಗುಂಡಿ, ಯಾರು ಹೆಣವನ್ನು ಕೂಡಬೇಕಾದ್ರೆ 18 ಅಡಿ ತನಕ ಹೆಣ ಗುಂಡಿ ತೋಡ್ತಾರೋ ನನಗಂತೂ ಗೊತ್ತಿಲ್ಲ, ಆದ್ರೆ 18 ಅಡಿ ತನಕನೂ ಗುಂಡಿ ತರಿಸಿದ್ದಾರೆ. ಹಾಗಾಗಿ ಸಂಪೂರ್ಣ ಸುಳ್ಳಾಗಿರೋಂಥ ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು. ಇವಾಗ ಪವಿತ್ರವಾದ ಧರ್ಮಸ್ಥಳ ಕ್ಷೇತ್ರಕ್ಕೂ ಅಪಮಾನ ಆಗಿದ್ದಕ್ಕೆ ಅದಕ್ಕೂ ನ್ಯಾಯ ಬೇಕು, ವೀರೇಂದ್ರ ಹೆಗ್ಗಡೆಗೆ ಅಪಮಾನ ಆಗಿದೆ ಅದಕ್ಕೂ ಕೂಡ ನ್ಯಾಯ ಬೇಕು, ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿಕೊಟ್ಟರೆ ಅದಕ್ಕೆ ನ್ಯಾಯ ಬೇಕಾಗಿದೆ. ಅದಕ್ಕೋಸ್ಕರ ಆ ಅನಾಮಿಕನ ತಕ್ಷಣ ಅರೆಸ್ಟ್ ಮಾಡಬೇಕು. ಅವನ್ನ ಅರೆಸ್ಟ್ ಮಾಡಿ ಅವನಿಂದ ಯಾರ್ಯಾರಿದ್ದಾರೆ, ಅವನು ಎಲ್ಲೆಲ್ಲಿಂದ ದುಡ್ಡು ಬಂತು, ದೇಶ ವಿದೇಶಗಳಿಂದಲೂ ಕೂಡ ಅವನಿಗೆ ಬೆಂಬಲ ಕೊಟ್ಟಿರುವಂಥ ಸುದ್ದಿಗಳಿದೆ. ಹಾಗಾಗಿ ಅವೆಲ್ಲವೂ ಹೊರಗೆ ತಂದು ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಅದೇ ರೀತಿ ಧರ್ಮಸ್ಥಳಕ್ಕೂ ನ್ಯಾಯ ಸಿಗಬೇಕು, ವೀರೇಂದ್ರ ಹೆಗ್ಗಡೆಯವರಿಗೂ ನ್ಯಾಯ ಸಿಗಬೇಕು. ಎಲ್ಲ ಭಕ್ತರಿಗೆ ನ್ಯಾಯ ಸಿಗೋದಿಕ್ಕಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಅನಾಮಿಕನ ಅರೆಸ್ಟ್ ಮಾಡಿ ಒಂದು ತನಿಖೆ ಮಾಡಿದಾಗ ಒಂದು 4 ದಿನ ಪೊಲೀಸ್ನವರು ಅವ್ರ ಕಸ್ಟಡಿಯಲ್ಲಿ ಇಟ್ಕೊಂಡ್ರೆ ಏನೇನು ಮಾಡಬೇಕು ಮಾಡಿದ್ರೆ ಎಲ್ಲ ವಿಚಾರ ಕೂಡ ಹೊರಗಡೆ ಬರುತ್ತೆ. ಈ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಿ ಆದಷ್ಟು ಬೇಗ ಇಡೀ ಹಿಂದೂ ಸಮಾಜದಲ್ಲಿ ಇರೋಂಥ ಅನುಮಾನಗಳನ್ನ ದೂರ ಹೋಗೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಕ್ಕೆ ಇಷ್ಟಪಡ್ತೇನೆ. ಈಗ ಅನಾಮಿಕನ ಒಂದು ಅರೆಸ್ಟ್ ಮಾಡಿದ್ರೆ ಯಾವ ರೀತಿ ಏನು ಗತಿ ಅನ್ನೋದೆಲ್ಲ ಆಮೇಲೆ ಸಾಕಷ್ಟು ಅಂಶಗಳು ಹೊರಗೆ ಬಂದ್ಬಿಡುತ್ತೆ. ಈಗ ಯಾವನೋ ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ ಕಳ್ಳ, ಅವನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಒದ್ರೆ ಹೆಂಗೆ ಅವನು ಕದ್ದಿದ್ದಂತ ಬಂಗಾರ ಹೊರಗೆ ತರ್ತಾನೆ, ಏನೇನು ಸುಳ್ಳು ಹೇಳಿದ್ದಾನೆ, ಕೊಲೆ ಮಾಡಿದ್ದೇನು ಮಾಡಿದ್ದಾನೆ ಎಲ್ಲ ಹೆಂಗ್ ಹೊರಗೆ ಬರುತ್ತೋ, ಈ ಅನಾಮಿಕ ಕೊಲೆ ಮಾಡೋದಕ್ಕಿಂತನೂ ತಪ್ಪು ಮಾಡಿದ್ದಾನೆ, ಕೊಲೆಗಳಿಗಿಂತನೂ ಕೂಡ ತಪ್ಪು ಕೆಲಸ ಮಾಡಿದ್ದಾನೆ, ಕಳ್ಳತನಕ್ಕಿಂತನೂ ದೊಡ್ಡ ತಪ್ಪು ಮಾಡಿದ್ದಾನೆ. ಹಾಗಾಗಿ ಈ ಅನಾಮಿಕನ ಅರೆಸ್ಟ್ ಮಾಡಿ ಅವನಿಗೆ ಎಲ್ಲ ವಿಚಾರವನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಗಮನಿಸಿದ್ರೆ ಖಂಡಿತ ಆದಷ್ಟು ಸತ್ಯ ಹೊರಗೆ ಬರುತ್ತೆ. ಏಕೆಂದ್ರೆ ಈಗ SIT ಮಾಡಿದ್ರ ಬಗ್ಗೆ ಅನೇಕರು ಅನುಮಾನ ಮಾಡ್ತಾ ಇದ್ರು. ಯಾವ SIT ಮಾಡಿದ್ ಒಳ್ಳೇದಾಯ್ತು, SIT ಮಾಡಿದ್ರೆ ಸಾಕಷ್ಟು ದುಡ್ಡು ಖರ್ಚಾಯ್ತು ಈ ಮಾತು ಹೇಳ್ತಾರೆ. ಖರ್ಚಾಗಿದ್ದ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗ್ಗಡೆಯವ್ರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಅನುಮಾನದ ಮಾತುಗಳು ಆಡ್ತಾ ಇದ್ರು. ಎಲ್ಲ ಅನುಮಾನಗಳು ಕೂಡ ಪರಿಹಾರ ಆಗಿದೆ. ಅವನ ಅರೆಸ್ಟ್ ಮಾಡಿ ಇನ್ನು ಪೂರ್ಣ ಅವನ ಹಿಂದೆ ಯಾರಿದ್ದಾರೆ ಇರ್ಬೇಕೀಗ. ಈಗ ಏನು ತಪ್ಪಾಗಿಲ್ಲ ವೀರೇಂದ್ರ ಹೆಗ್ಗಡೆಯವರು ಸ್ಪಷ್ಟ ಆಯ್ತು. ಯಾಕಂದ್ರೆ ಅಷ್ಟೊಂದು 16-18 ಗುಂಡಿಗಳ ಆಗದ ನಂತರ ಏನೂ ಇಲ್ಲ ಅಂತ ಅಂದಾಗ ವೀರೇಂದ್ರ ಹೆಗ್ಗಡೆಯವರು ಕುಟುಂಬದ ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯ್ತು, ಧರ್ಮಸ್ಥಳ ದೇವಸ್ಥಾನದ ಸುತ್ತಮುತ್ತಿರೋದು ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯ್ತು, ಹಿಂದೂ ಸಮಾಜದ ತಪ್ಪಿಲ್ಲ ಅಂತ ತೀರ್ಮಾನ ಆಯ್ತು. ಹಾಗಾಗಿ ಈ ಆಪಾದನೆ ಮಾಡ್ತಾ ಇರೋಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗ್ಬೇಕು, ಅವ್ರ ಬಗ್ಗೆ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ ಆಗ್ಬೇಕು. ಇದು ನಮ್ಮ ಒತ್ತಾಯ. ಇಲ್ಲ ಬಂಪರ್ ಪರೀಕ್ಷೆ ಮಾಡಿಸ್ಲಿ, ಅದಕ್ಕೆ ಅವ್ರು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಬಂಪರ್ ಪರೀಕ್ಷೆ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಅದಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಅವ್ರು ತಗೊಂಡಾಗ ಇವೆಲ್ಲವೂ ಹೊರಗೆ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಈ ದಿಕ್ಕಲ್ಲಿ ಸರ್ಕಾರ ತಕ್ಷಣ, ಯಾಕಂದ್ರೆ ಇನ್ನೂ ದುಡ್ತಾ ಹೋಗ್ಬಾರ್ದು. ಈಗ 18 ಕಡೆ ಆಗಿದೆ, ಇನ್ನೂ ಅವ್ನು ಅಲ್ಬೇಕು ಇಲ್ಬೇಕು, ಇಲ್ಲಿ ಇನ್ನು 100 ಕಡೆ 100 ಗುಂಡಿ ಬೇಕು ಇಟ್ಟಾನೆ. ಅವ್ರು ಹೇಳದ್ ಕಡೆಲ್ಲ ಗುಂಡಿ ತೆಗಿಯಕ್ಕಾಗತ್ತಾ? ಇನ್ನು ಗುಂಡಿ ತೆಗೆಯೋದು, ಅವನು ತೋರಿಸಿರೋಂಥ ಜಾಗಗಳಲ್ಲಿ ಗುಂಡಿ ಆಗಿದ್ದು ಸಂಪೂರ್ಣ ನಿಲ್ಲಿಸ್ಬೇಕು. ಈ ತೀರ್ಮಾನ ಆಗೋಗಿದೆ, ಎಲ್ಲೂ ಇಲ್ಲ ಅವನು ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಇದು ಅಪಪ್ರಚಾರ ಮಾಡೋಂಥ ವ್ಯವಸ್ಥೆ ಇದು. ಯಾರೋ ಎಡಪಂಥೀಯರು ಮಾಡೋಂಥ ಒಂದು ದೇವ್ರ ಬಗ್ಗೆ ನಂಬಿಕೆ ತರೋದು, ವೀರೇಂದ್ರ ಹೆಗ್ಗಡೆ ಕುಟುಂಬದ ಬಗ್ಗೆ ಅಪಮಾನ ಮಾಡಬೇಕು ಅಂತ ಹೊರಟಂತ ಒಂದು ಷಡ್ಯಂತ್ರ ಇದೆ. ಇದೆಲ್ಲ ಬಹಿರಂಗ ಆಯ್ತು.
ಆದ್ರೆ ಹಿಂದೆ ಯಾರು ಇದ್ದಾರೆ ಅನ್ನೋದು ಪೂರ್ಣ, ಯಾಕಂದ್ರೆ ಅವ್ನ ಮುಖವಾಡ ಹಾಕೊಂಡಿದ್ದಾನೆ, ಅವ್ನು ಯಾರು, ಅವನ ಹೆಸರೇನು, ಅವ್ನ ಹಿಂದೆ ಯಾರ್ಯಾರು ಇದ್ದಾರೆ, ದುಡ್ಡು ಎಲ್ಲ ಅವರು ವಕೀಲರಿಗೆ ದುಡ್ಡು ಯಾರು ಕೊಟ್ರು, ವಿದೇಶದ ಯಾವ ಹಣ ಬಂತು, ಇದೆಲ್ಲವೂ ಕೂಡ ಜನರಿಗೆ ಸ್ಪಷ್ಟತೆ ಬೇಕು. ಈ ದಿಕ್ಕಿನಲ್ಲಿ ಅವನ್ನ ಅರೆಸ್ಟ್ ಮಾಡಿ ಎಲ್ಲವೂ ಕೂಡ ಬಂಪರ್ ಪರೀಕ್ಷೆ ಬಿಡ್ತಿರೋ ಏನೇನ್ ಮಾಡ್ತಿರೋ ಗೊತ್ತು ಪೊಲೀಸ್ ಇಲಾಖೆಗೆ, ಅವ್ರು ಏನೇನ್ ಮಾಡ್ಬೇಕು ಅಂತ ಅದನ್ನ ಮಾಡ್ಲಿ. SIT ನಾನು ಅಭಿನಂದನೆ ಸಲ್ಲಿಸ್ತೀನಿ, ಬಹಳ ಪ್ರಾಮಾಣಿಕವಾಗಿ ಅವ್ರ ಕೆಲಸ ಮಾಡಿದ್ದಾರೆ. ಅಲ್ಲ ಒಪ್ಕೊಂಡೆ, ಒಂದು ಸಾರಿ ಇವನಿಂದ ಬಾಯ್ ಬಿಟ್ರೆ ಎಲ್ಲೆಲ್ಲಿಂದ ಬಂತು, ಇವನೇ ಬಾಯ್ ಬಿಟ್ರೆ ನನ್ಗೆ ಯಾವ ವಿದೇಶದಿಂದ ದುಡ್ಡು ಬಂತು, ಎನ್ಐ ಮುಖಾಂತರ ತನಿಖೆ ಆಗುತ್ತೋ ಏನೇನಾಗುತ್ತೋ ಆಗ್ಲಿ, ಆಮೇಲೆ ಅದು ಫಸ್ಟ್ ಇವನನ್ನ ಅರೆಸ್ಟ್ ಮಾಡಿದಾಗ ಇವನೇನೇನು ಷಡ್ಯಂತ್ರ ಮಾಡಿ ಅಪಪ್ರಚಾರ ಮಾಡಿದ್ರಲ್ಲ, ಇದೆಲ್ಲ ಸತ್ಯ ಸುಳ್ಳು ರಾಜ್ಯ ಜನ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಬಹಿರಂಗವಾಗಿ ಅವ್ರು ಒಪ್ಕೋಬೇಕು. ಅವನ ಅರೆಸ್ಟ್ ಮಾಡಿದ್ಮೇಲೆ ಉದ್ದೇಶದ ಹೊರಬರುತ್ತೆ.